ನಿರೂಪಕಿಯಾಗಿರುವಂತಹ ಅಪರ್ಣ ಕೊನೆ ಉಸಿರನ್ನ ಎಳೆದಿದ್ದಾರೆ. ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅಪ್ಪಟ ಕನ್ನಡತಿಯ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ಅಪರ್ಣ ಅವರ ನಿಧನದ ಸುದ್ದಿ ಕೇಳಿ ನೋವಾಗಿದೆ. ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ರು. ಬಹುಮುಖ ಪ್ರತಿಭೆಯೊಂದು ನಮ್ಮನ್ನು ಅಗಲಿರೋದು ದುಃಖದ ಸಂಗತಿ ಅಂತೇಳಿ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯನವರ ಬರಹದ ಸಾಲುಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅಪರ್ಣ ಅವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ನಟಿ ಮತ್ತು ನಿರೂಪಕಿ. ಅವರು ಕನ್ನಡವನ್ನು ಅತ್ಯಂತ ಲೀಲಾಜಾಲವಾಗಿ ಸ್ಪಷ್ಟವಾಗಿ ಬಳಕೆ ಮಾಡ್ತಾಯಿದ್ರು, ನಿರೂಪಣೆ ಮಾಡ್ತಾಯಿದ್ರು. ಕನ್ನಡ ಪದ ಬಳಕೆಯ ಮೂಲಕವೇ ಕನ್ನಡಿಗರಲ್ಲಿ ಹೆಸರುವಾಸಿಯಾಗಿದ್ದವರು ಅಪರ್ಣ ಅವರು. ಅಪರ್ಣ ಈಗ ಕೊನೆ ಉಸಿರನ್ನು ಎಳೆದಿದ್ದಾರೆ. ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು. ಮಂಡ್ಯ ರಮೇಶ್ ಆಗಿರ್ಬೋದು, ಶ್ವೇತಾ ಚೆಂಗಪ್ಪ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರೊಟ್ಟಿಗಿನ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ರು. ಅವರ ಸರಳತೆಯ ಬಗ್ಗೆ ಮಾತನಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗ ಟ್ವೀಟ್ ಮಾಡುವ ಮೂಲಕ, ಬರಹವನ್ನು ಬರೆದುಕೊಳ್ಳುವ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಕನ್ನಡ ಪ್ರೇಮವನ್ನು ಹಾಡಿ ಹೊಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯನವರ ಟ್ವೀಟ್ನ ಸಾಲುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಿರುತೆರೆಯಲ್ಲೂ ಕೂಡ ನಟಿಸಿದರು. ಜೊತೆಗೆ ನಾಡಿನ ಅಲ್ಲದೇ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲೂ ಕೂಡ ನಿರೂಪಣೆಯನ್ನು ಮಾಡಿದಂತಹ ಖ್ಯಾತಿ ಅಪರ್ಣ ಅವರಿಗೆ ಸಲ್ಲುತ್ತೆ. ಜೊತೆಗೆ ಹಲವು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನಟನೆ ಮಾಡಿದರು. ನಿರೂಪಣೆಯಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದು ಅಪರ್ಣ ಅವರು. ಅಪರ್ಣ ಬಹುಮುಖ ಪ್ರತಿಭೆ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಅವರು ನಮ್ಮನ್ನು ಅಗಲಿರೋದು ತುಂಬ ನೋವಿನ ಸಂಗತಿ, ದುಃಖದ ಸಂಗತಿ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನು ಸೂಚಿಸಿರುವಂಥದ್ದು. ಈ ಸರ್ಕಾರಿ ಕಾರ್ಯಕ್ರಮಗಳಿದ್ದರೆ ಅಲ್ಲಿ ಅಪರ್ಣ ಅವರ ನಿರೂಪಣೆ ಇದ್ದೇ ಇರ್ತಿತ್ತು. ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಫೇಮಸ್ ಆಗಿದ್ದರು ಅಪರ್ಣ ಅವರು. ಕೇವಲ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಅಂತ ಅಲ್ಲ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲೂ ಕೂಡ ಅಪರ್ಣ ಅವರ ನಿರೂಪಣೆಯ ಶೈಲಿ ಇತ್ತಲ್ಲ, ಅದು ಆ ರೀತಿಯ ಛಾಪನ್ನು ಮೂಡಿಸಿತ್ತು. ಕನ್ನಡ ಭಾಷೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ, ಸುಲಲಿತವಾಗಿ, ಯಾವುದೇ ಆಂಗ್ಲ ಪದದ ಬಳಕೆ ಇಲ್ಲದೇ ಕನ್ನಡವನ್ನು ಮಾತನಾಡ್ತಿದ್ದಂತಹ ಏಕೈಕ ನಿರೂಪಕಿ ಕೂಡ ಹೌದು ಅಪರ್ಣ ಅವರು. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ವಿ ಮನೋಹರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸುದ್ದಿ ತಮಗೂ ಕೂಡ ತಲುಪಿದೆ. ತುಂಬಾ ಒಂಥರ ಶಾಕ್ ಆಯ್ತು. ಒಂದು 6 ತಿಂಗಳ ಹಿಂದೆ ನಾನು ಅವರು ಒಂದೇ ಒಂದು ಫಂಕ್ಷನ್ ಅಲ್ಲಿ ಅವರು ಆಂಕರಿಂಗ್ ಮಾಡಿದ್ರು, ನಾನು ಗೆಸ್ಟ್ ಆಗಿ ಹೋಗಿದ್ದೆ. ಆಮೇಲೆ ಜೊತೆಯಲ್ಲೇ ಒಂದೇ ಕಾರಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ನಾವು ಮನೆಗೆ ಹೋದ್ವಿ. ಸೊ ಆಮೇಲೆ ಒಂದು 2 ವರ್ಷದ ಹಿಂದೆನೆ ಗೊತ್ತಿತ್ತು ಅವ್ರಿಗೆ ಕ್ಯಾನ್ಸರ್ ಇದೆ. ಯಾವ ಕ್ಯಾನ್ಸರ್ ಕೇಳಕ್ ಧೈರ್ಯ ಬರ್ತಿರ್ಲಿಲ್ಲ. ಆಮೇಲೆ ಯಾಕಂದ್ರೆ ಅವರು 2 ವರ್ಷದ ಹಿಂದೆ ಆ ಸುದ್ದಿ ಬಂದಿದ್ರು ಕೂಡ ಅದಾದ್ಮೇಲೆ ಕೆಲವು ಕಾರ್ಯಕ್ರಮಗಳಲ್ಲಿ ಆಂಕರಿಂಗ್ ಕೆಲಸ ಮಾಡ್ತಾನೆ ಇದ್ರು. ಅವಾಗ ಏನ್ ಅನ್ಕೋಬೇಕು, ಕ್ಯಾನ್ಸರ್ ಪೇಷಂಟ್ ಈ ತರ ಆಂಕರಿಂಗ್ ಹೆಂಗ್ ಮಾಡ್ತಾರೆ, ಸುಳ್ಳು ಸುದ್ದಿ ಇರ್ಬೋದು, ಈ ತರ ಎಲ್ಲ ಅನ್ಕೊಂಡೆ. ಬಟ್ ಆಮೇಲೆ ಈಗ 6 ತಿಂಗಳ ಹಿಂದೆ ಮತ್ತೆ ಲವಲವಿಕೆಯಿಂದನೇ ಇದ್ರು ಅವರು. ಈಗ ನೋಡಿದ್ರೆ ಶಾಕಿಂಗ್. ಮೊನ್ನೆ ಅನ್ಕೊಂಡೆ ಮಾತಾಡ್ಸೋದು, ಯಾರು ಹೇಳಿದ್ರು ಸ್ವಲ್ಪ ಸೀರಿಯಸ್ ಇದಾರೆ ಅಂತ. ಅವಾಗ ಅಯ್ಯೋ ಫಸ್ಟ್ ನೋಡ್ಕೊಂಡ್ ಬರ್ಬೇಕಪ್ಪ ಅಂತ ಅನ್ಕೊಂಡೆ ಅಷ್ಟೇ. ಒಂದು ವಾರದಿಂದ ಆಗ್ಲಿಲ್ಲ, ನಾನು ಬೇರೆ ಶೂಟಿಂಗ್ ಅದು ಇದು ಅಂತ ಬಿಜಿ ಇದ್ದು. ಆಮೇಲೆ ನಮ್ಗೆ ಗೊತ್ತಲ್ಲ, ನಮ್ ಕೆಲ್ಸಗಳ ಒತ್ತಡದಲ್ಲಿ ನಾಳೆ 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 ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಮತ್ತೆ ಈಗಾಗತ್ತೆ ಅಂತ ಕನ್ಸ್ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ತನ್ನ ನೋವು ದುಃಖ ಯಾರ ಹತ್ರನೂ ಹಂಚ್ಕೊಳ್ಳೋ ಹೆಣ್ಮಗಳೆಲ್ಲ ಅದು. ಆಮೇಲೆ ಮಜಾ ಟಾಕೀಸ್ ಅಲ್ಲಂತೂ ತುಂಬಾ ಲವಲವಿಕೆಯಿಂದ ಆಕ್ಟ್ ಮಾಡೋರು. ಅವರು ಶ್ವೇತಾ ಚೆಂಗಪ್ಪ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರೋದು ಎಲ್ಲ. ಇನ್ನು ಬಾಳಿ ಬದುಕ್ಬೇಕಾದ ಹೆಣ್ಮಗಳು ಪಾಪ ಹಿಂಗಾಗಿದ್ದು ಒಂದು ಅನಿರೀಕ್ಷಿತ ಆಘಾತ.